ಅದಕ್ಕೆ ನಗ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಾವಿಗಳು ಸಡಿಲವಾಗಿ ನಾವು ಏನೇನು ಬೇಕಾದ್ರೂ ಸಾಧನೆ ಮಾಡೋಕ್ಕೆ ನಗು ನಮಗಿರೋ ಸಾಧನೆ. ಆದ್ರೆ ನಗುವನ್ನು ನಾವು ಮರ್ಬಿಟ್ಟಿದ್ವಿ. ಬೆಳಗ್ಗೆ ಎನ್ನುತ್ತಾದಾಗ ಮಾತ್ರ ಈ ಅದಕ್ಕೆ ನಾನು ಏನ್ ಹೇಳ್ತೀನಿ ನಗ ಬೇಕಮ್ಮ, ನಗ ಬೇಕನ್ನ, ನಗ ಬೇಕಪ್ಪ, ಬಿದ್ದು ಎದ್ದು ನಗ ಬೇಕು, ಎದ್ದು ಬಿದ್ದು ನಗ ಬೇಕು, ಸೇವೆ ಮಾಡಿ ಯಾರಿಗೆಲ್ಲ ಬಾಳಲ್ಲಿ ಬೀರು ನಗಿಸಿ ಕಳಿ ಎಲ್ಲರ ಗೋಳು, ನಗುವೆ ಹೂವು, ನಗುವೆ ನಿಸರ್ಗ, ನಮ್ಮ ನಡುವೆಯೇ ಇರುವುದು ಸ್ವರ್ಗ, ಬದುಕಿಗೆ ಆಗಬೇಕು ಸುಮ್ಮನೆ ನರಕ, ತಿರುಗುತ್ತಿರಲಿ ಅನವರತ ನಗೆಯ ಸಾತ್ವಿಕ ಚರಕ. ನಕ್ಕು ನಲಿಯೋಣ ನೀವು ನಾವು, ಉಕ್ಕಿ ಉಳಿಯೋಣ ನೀವು ನಾವು, ದುಃಖ ಇಟ್ಟು ಪಕ್ಕ ನಾವು, ಅಕ್ಕ ನೋಡೆ ಚಿಕ್ಕ ನಾವು, ಅಕ್ಕಿ ಹೆಂಗೆ ಏರಿ ನಕ್ಕು, ನಕ್ಕು ನಲಿಯೋಣ ನೀವು ನಾವು, ಉಕ್ಕಿ ಉಳಿಯೋಣ ನೀವು ನಾವು. ನಗುವುದು ಜೀವನ ಧರ್ಮ, ಅಳುವುದು ಹೇಡಿಯ ಕರ್ಮ, ಅಳುವುದ ಬಿಟ್ಟು ನಗೆಯನ್ನು ನೆಟ್ಟು ಬಾಳುವುದಷ್ಟೇ ಬದುಕಿನ ಮರ್ಮ. ನಕ್ಕು ನಲಿಯೋಣ ನೀವು ನಾವು, ಉಕ್ಕಿ ಉಳಿಯೋಣ ನೀವು ನಾವು. ದೂರದಲ್ಲಿರೋ ಹತ್ರ ಬಂದ್ರೆ ಈಗ ರಂಗಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದೀವಿ. ದೂರದಲ್ಲಿರೋದು ಹತ್ರ ಬಂದ್ರೆ ಬಹಳ ನೋಡಿ. ಇಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ನಮ್ಮನ್ನ ಉಳಿಸ್ಕೊಳ್ಳೋತಾನೆ ಇಲ್ಲ. ನಮ್ಮ ಕೆಚ್ಚೆಚ್ಚ ರಂಗ ತಂಡದ ಒಂದು ನಿರಂತರ ಹೆಚ್ಚು ಕಡಿಮೆ 48 ವರ್ಷಗಳಿಂದ ಇಡೀ ಕರ್ನಾಟಕದ 3000 ಕುಗ್ರಾಮಗಳು, 1000 ಕಾಲೇಜುಗಳು, 2000 ಹೈಸ್ಕೂಲ್ಗಳು ಹೀಗೆ ನಿರಂತರವಾಗಿ ಬಂದಿರೋದ್ರಿಂದ 1600 ಪತ್ರಿಕೆಗಳಲ್ಲಿ ವರದಿ ಸಂದರ್ಶನ ಎಲ್ಲ ನಮ್ಮ ತಂಡಕ್ಕೆ ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸಹ 1986ರಲ್ಲಿ ನಮ್ಮ ನಾಟಕವನ್ನು ನೋಡಬೇಕು ಅಂತ ಕರೆಸಿದ್ರು. ಪತ್ರಿಕೆಯನ್ನು ನೋಡಿ ಓದುವ ಅಭ್ಯಾಸ ಆಯ್ತು. ಓದುವ ಅಭ್ಯಾಸ ಈಗ ಮೊಬೈಲ್ ಬಂದ್ಬಿಟ್ಟಿದೆ. ಜಾಸ್ತಿ ಹೊತ್ತು ಕೂತ್ಕೊಂಡು BP ಶುಗರ್ ಜಾಸ್ತಿ ಆಗಿದೆ. ಹೌದಲ್ವ ಸ್ವಾಮಿ? ಓಡಾಡಬೇಕು. ಇಲ್ಲಿ ಬಂದಿರುವಂತಹ ನೀವೆಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಬಂದಿರಿ. ಆರೋಗ್ಯವೇ ಪರಮ ಭಾಗ್ಯ, ಅನಾರೋಗ್ಯವೇ ಪರಮ ದೌರ್ಭಾಗ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನ ನೋಡಿ ಸಂತೋಷ ಪಡೋಣ, ಕಲಾವಿದರಿಗೂ ನಾವು ಅಭಿನಂದಿಸೋಣ ಅಂತ ಹೇಳ್ತಾ ರಂಗಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಭೂತಗಣಾದಿ ಸೇವಿತಂ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ ಗಜವದನ ರಂಭ ಗಜವದನ ರಂಭ
ಹುಡುಕ್ಬಿಡ್ತೀನಿ ಧರ್ಮಕ್ಷೇತ್ರ. ಹಾಗಾದ್ರೆ ಎಲ್ಲರಿಗೂ ಕೊಡ್ಬಿಡ್ಲ ಪತ್ರ. ಹುಡುಕ್ಬಿಡ್ತೀನಿ. ನಾನು ಸೇರಿರೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಹನೀಯರು, ವಯಸ್ಸಾದವರು, ಹಿರಿಯರು, ಕಿರಿಯರು ತಮಗೆ ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಇವರ ಸಮ್ಮುಖದಲ್ಲಿ ನಾವು ನಾಟಕ ಮಾಡ್ತಾ ಇದ್ವಿ. ಇದು ನಾಟಕ ಮಾಡ್ತೀಯ? ಅಲ್ಲ, ಒಂದು ಸ್ಟೇಜ್ ಇಲ್ಲ, ಬೊಟ್ಟ ಇಲ್ಲ, ಇಲ್ಲಿ ನಾಟಕ ಮಾಡ್ತಾರಂತೆ. ಬೇಡ, ನಮ್ಮ ಪುರಂದರದಾಸರು ಏನ್ ಹೇಳಿದ್ದಾರೆ? ನನ್ನ ಹತ್ರ ಏನು ಹೇಳಿಲ್ಲಪ್ಪ. ಈ ಜಗತ್ತಿಗೆ ಹೇಳಿದ್ದಾರೆ, ಈ ಜಗವೇ ಒಂದು ನಾಟಕರಂಗ, ಮೇಲಿದ್ದಾನಲ್ಲ ಪರಮಾತ್ಮ. ಗುರುಗಳೇ, ಮೇಲೆಲ್ಲರೂ ಇದ್ದಾರೆ ಪರಮಾತ್ಮ, ನಮ್ಮ ಹೊಟ್ಟೆ ಒಳಗಡೆ ಇದ್ದಾರೆ. ಈಗ ತಾನೇ ಪಾತ್ರ ಬಿಡ್ಕೊಂಡು ಬಂದಿದ್ದೇನೆ. ಇಲ್ಲಿ ಕೂತಂತ ಗೌರವವನ್ನು ಇದ್ದರು ಎಂತೆಂತ ಮಹಿಳೆಯರು, ಗೌರವವಂತ ಮಹಿಳೆಯರು ಇಲ್ಲಿ ಕೂತಿದ್ದಾರೆ ನಾಟಕವನ್ನು ವೀಕ್ಷಿಸ್ತಾ. ಅವ್ರು ಮುಂದೆ ಬಂದು ಕುಡ್ಕೊಂಡು ಬಂದೀನಿ ಅಂತ ಹೇಳ್ತಾ ಇದೆಯಲ್ಲ. ಅಯ್ಯೋ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮ್ ಮುಂದೆ ಕುಡ್ಕೊಂಡು ಬಂದ್ರು ನಿಮ್ ಮುಂದೆ ಹೇಳಲ್ಲ, ನಿಮ್ ಹಿಂದೆ ಹೇಳ್ತೀನಿ. ಹಿಂದೆನೆ ಹೇಳ್ಬೇಡ, ಮುಂದೆನೆ ಹೇಳ್ಬೇಡ. ಈಗ ನಾಟಕ ಶುರು ಮಾಡೋಣ. ಮೊದಲನೇ ಸೀನು ಅಪಚಾರ ನೋಡಿದ್ಯಲ್ಲ. ಸೀನು ಅಂದ್ರೆ ದೃಶ್ಯ. ಮತ್ತೆ ನೀವು ಸೀನು ಅಂದ್ರೆ ಸೀನ್ ನನ್ ಭರತನಾಟ್ಯ ಆಗುತ್ತೆ. ನಾಟಕ ಪ್ರಾರಂಭ ದೀಪವಿಲ್ಲ ಧೂಪವಿಲ್ಲ ತೇಜು ಬಣ್ಣ ಒಂದು ಇಲ್ಲ. 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 ಇಂಥವರ ಮೇಲೆ ನಾವು ಕುಂತು ನಿಂತು ಆಡುತ್ತೇವೆ. ಇಂಥವರ ಮೇಲೆ ನಾವು ಕುಂತು ನಿಂತು ಆಡುತ್ತೇವೆ. ನಾಟಕದವರು ಬಂದೆವು ಮಾವ, ಒಂದು ನಾಟಕವ ತಂದೆವು ಮಾವ. ನಾಟಕದವರು ಬಂದೆವು ಮಾವ, ಒಂದು ನಾಟಕವ ತಂದೆವು ಮಾವ. ನೋಡಿ ಬನ್ನಿ. ನಾಟಕ ಎಲ್ಲರೂ ಮಾಡ್ತಾರೆ ಅಲ್ವಾ? ಆದ್ರೆ ಮಹತ್ತರವಾದ ನಾಟಕ ಹೇಗೆ ರಚನೆ ಆಯ್ತು ನಮಗ್ ಗೊತ್ತಿದ್ಯಾ? ಯಾರು ಉತ್ಪತ್ತಿ ಆಯ್ತು? ಅವೆಲ್ಲವನ್ನೂ ತಿಳಿಬೇಕಾದ್ರೆ ನಾವು ಭರತನಾಟ್ಯ ಶಾಸ್ತ್ರದ ಭರತ ಮುನಿ ಬಳಿ ಹೋಗ್ಬೇಕು. ನಾವೆಲ್ಲ ಈಗ ಹೋಗ್ತೀವಿ ನೋಡಿ. ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಿ. ಆಂಗಿಕಂ ಭುವನಂ ಯಸ್ಯ, ಆಂಗಿಕಂ ಭುವನಂ ಯಸ್ಯ, ವಾಚಿಕಂ ಸರ್ವವಾङ्ಮಯಂ, ವಾಚಿಕಂ ಸರ್ವವಾङ्ಮಯಂ, ಆಹಾರ್ಯಂ ಚಂದ್ರತಾರಾದಿ, ಆಹಾರ್ಯಂ ಚಂದ್ರತಾರಾದಿ, ತನ್ನಮಃ ಸಾತ್ವಿಕಂ ಶಿವಂ, ತನ್ಮಃ ಸಾತ್ವಿಕಂ ಶಿವಂ, ತನ್ನಮಃ ಸಾತ್ವಿಕಂ ಶಿವಂ. ಸಾತ್ವಿಕಂ ಶಿವಂ. ಎಲ್ಲರಿಗೂ ಒಳ್ಳೆಯದಾಗಿ. ಮುನಿವರೇ, ಈ ನಗೆಯಲ್ಲಿ 6 ಬಗೆ ಇದೆಯಲ್ಲ, ಅದು ಸ್ವಲ್ಪ ಹೇಳ್ತೀರಾ? ಶಿಷ್ಯ ರಮಾನಂದ, ಆ 6 ಬಗೆಯ ನಗೆಗಳನ್ನ ಸ್ವಲ್ಪ ವಿಸ್ತರಿಸಿ ಹೇಳ್ತೀಯಾ? ಭರತ ಮುನಿಯವರು ಹೇಳ್ತಾ ಇರೋದು ರಮಾನಂದ ಭರತನಾಟ್ಯ ಶಾಸ್ತ್ರದಲ್ಲಿ ಇರುವಂತ 6 ನಗೆ ಮಗುಗಳನ್ನ ನಿಮಗೆ ತಿಳಿಸು ಅಂತ ಹೇಳ್ತಿದ್ದಾರೆ. ಅವರೇ ಬರ್ತಿದ್ದಾರೆ. ಅವ್ರು ಹೇಳಿದಾಗ ನನಗೆ ತುಂಬಾ ಆನಂದವಾಗೋಯ್ತು. ಅಯ್ಯೋ ನೋಡಿ ಸ್ಮಿತಾ, ಭರತ ಮುನಿಯವರು ಬರೆದಿರುವಂತದ್ದು 6 ಬಗೆಯ ನಗೆಗಳು. ಮೊದಲನೆಯದು ಸ್ಮಿತಾ, ಅಂದ್ರೆ ಹಲ್ಲು ಕಾಣಬಾರ್ದು, ನಗಬೇಕು. ನಾನು ನಗ್ತೀನಿ, ಹಾಗೆ ನಗರಿ. ಬೇಕಾದ್ರೆ ನೀವು ನಗ್ಬೋದು, ನಗರಿ. ಇದು ಸ್ಮಿತಾ. ಇನ್ನೇದು ಅಸೀತಾ, ಎರಡನೇದು. ಅಸೀತಾ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಮೆತ್ತನೆಯ ನಗು. ಮೆತ್ತನೆ ನಾನು ತೋರಿಸ್ತೀನಿ, ಅದೇ ತರ ನಗರಿ. ಬಿ ಅಸೀತಾ ಅಂದ್ರೆ ಸ್ವಲ್ಪ ಹೆಚ್ಚಿನ ನಗು. ಹೇಗೆ ಅಂತಂದ್ರೆ ಈಗ ಉಪಹಸಿತ.
ಅಂದ್ರೆ ವಿಡಂಬನೆ ಮಾಡಿ ನಗುವಂತದ್ದು. ವಿಡಂಬನೆ ಹೇಗೆ ಹೇಳ್ತಾರೆ? ಇನ್ನೊಂದು ಅಪಾಸಿತ. ಅಪಾಸಿತ ಅಂದ್ರೆ ಏನಂತಂದ್ರೆ ನಾವು ನಮ್ಮ ಮನೆಯಲ್ಲಿ ಹೋಗಿರ್ತೀವಿ, ಒಂದು ಸತ್ತೋಗಿರೋ ಎಮ್ಮೆ ಇರುತ್ತೆ ಅಥವಾ ಹೆಣ್ಣು ಮಕ್ಕಳಿಗೆ ಜೀವನ ಅಂತ ಹೇಳೋದಕ್ಕೆ ಜೀವನ ತೂದು ಬಿಡ್ತೀವಿ. ಅವ ಮುಖ ಏನೈತೆ ಅಸಹ್ಯ ಆಗುತ್ತೆ. ಅಸಹ್ಯದ ನಗುವನ್ನು ನಗಬೇಕು. ಅಪಹಾಸಿತ ಅಂದ್ರೆ ಇನ್ನು ಬಹಳ ಮುಖ್ಯವಾದ್ದು ಅತಿ ಹಸಿತ. ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ಶಕುನಿ ನೀವು ನಗೋದು ಆರ್ಭಟದ ನಗು, ಆರ್ಭಟದ ನಗು ನಗಬೇಕು. ಇದನ್ನೆಲ್ಲ ತುಂಬಾ ಇಡೀ ವಿಶ್ವಕ್ಕೆ ಪರಿಚಯಿಸಿದವರು ನಮ್ಮ ಭರತ ಮುನಿಗಳು. ಅದಲ್ಲೇ ಮುನಿವರಿಯರೇ, ಈ ನಾಟ್ಯ ಶಾಸ್ತ್ರದ ಉತ್ಪತ್ತಿ ಹೇಗಾಯ್ತು? ಒಳ್ಳೆ ಪ್ರಶ್ನೆಯನ್ನ ಕೇಳಿದೀಯ. ಕೃತಯುಗ ಮುಗಿದು ತ್ರೇತಾಯುಗ ಆರಂಭ ಆಗುವಂತಹ ಕಾಲದಲ್ಲಿ ನೋಡಿ, ಒಳ್ಳೆ ಮಾತಾಡ್ತಾ ಇದ್ದಾರೆ. ಇನ್ನೊಮ್ಮೆ ಹೇಳಿ. ಕೃತಯುಗ ಮುಗಿದು ತ್ರೇತಾಯುಗ ಆರಂಭ ಕಾಲದ ಮಧ್ಯಕಾಲದಲ್ಲಿ ಆ ಜನರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಸಂಘರ್ಷಗಳಿಂದ ಜೀವನವನ್ನ ಜರ್ಜರಿತವಾಗಿಕೊಂಡಿದ್ದರು. ಹೌದು. ಇದರಿಂದಾಗಿ ದೇವಾನು ದೇವತೆಗಳು ಬೇಸತ್ತು ಬ್ರಹ್ಮನಲ್ಲಿಗೆ ಹೋಗಿ ಎಲ್ಲರಿಗೂ ಸಮಾನವಾಗಿರುವಂತಹ, ಎಲ್ಲರಿಗೂ ಖುಷಿ ಕೊಡುವಂತಹ, ಎಲ್ಲರಿಗೂ ಮುಕ್ತಿದಾಯಕವಾಗಿರುವಂತಹ ಒಂದು ಮಾಧ್ಯಮವನ್ನ ಕರುಣಿಸುವಂತ ಕೇಳಿದಾಗ ಬ್ರಹ್ಮನು ಋಗ್ವೇದದಿಂದ ಪಠ್ಯ, ಯಜುರ್ವೇದದಿಂದ ಅಭಿನಯ, ಸಾಮವೇದದಿಂದ ಗೀತ, ಅಥರ್ವಣ ವೇದದಿಂದ ರಸಗಳು ಎಲ್ಲವನ್ನು ಕ್ರೋಢೀಕರಿಸಿ ಈ 4 ವೇದಗಳಿಂದ ಒಂದು ವೇದವನ್ನ ಸೃಷ್ಟಿ ಮಾಡ್ತಾನೆ. ಅದುವೇ ನಾಟ್ಯ ವೇದ. ಅದು ಪಂಚಮ ವೇದ. ಯಾವ ವೇದ? ಪಂಚಮ ವೇದ ಯಾವುದು? ನಾಟ್ಯ ವೇದ. ನಾಟ್ಯ ವೇದ ವೇದ ಪಂಚಮ ವೇದ. ಪಂಚಮ ವೇದ ನಿಜ. ನೋಡಿ, ಶ್ರೀ ಸಾಮಾನ್ಯರಲ್ಲಿ ಪಾತ್ರಧಾರಿಗಳಾಗಿ ಅವರು ಕೇಳ್ತಾರೆ, ಏನ್ ಹೇಳ್ತೀರಿ ನೀವು? ನಮ್ಮ ಪ್ರಪಂಚದ ಜನರು ನಾವು ನೀವು ಎಲ್ಲ ಯಾವ ರೀತಿಯಿಂದ ಇರಬೇಕು? ನಮ್ಮ ರಾಷ್ಟ್ರ ಅಭಿವೃದ್ಧಿಯಾಗಬೇಕು. ನಿಜವಾದ ಚಪ್ಪಾಳೆ ಬೇಕು. ನಮ್ಮ ರಾಷ್ಟ್ರ ಅಭಿವೃದ್ಧಿಯಾಗಲಿ. ನಮ್ಮ ಜನಗಳ ಆಸೆಗಳು ಈಡೇರಬೇಕು. ನಮ್ಮ ನಿಮ್ಮ ಆಸೆಗಳೆಲ್ಲ ಈಡೇರಬೇಕು. ಅದನ್ನ ಭರತ ಮುನಿ ಅವರು ಬರ್ತಿದ್ದಾರೆ. ಆ ವಾಕ್ಯವನ್ನು ಇವರು ಹೇಳಿದ್ದಾರೆ. ದಯಮಾಡಿ ಮಹಿಳೆಯರು ಹೇಳಿದಾಗ ಮಹಿಳೆಯರಿಗೆ ಹೆಚ್ಚಿನ ಪ್ರೀತಿ ಪುತ್ರವಾದ ಒಂದು ಕೊಡಬೇಕು. ನಾವು ಜಗತ್ತಲ್ಲಿ ಹೇಗಿರ್ಬೇಕು? ಈ ಸೃಷ್ಟಿಯಲ್ಲಿ ಆನಂದ ಪರಿಪೂರ್ಣವಾಗಿರ್ಬೇಕು. ನಿಜವಾಗಲು ಈ ಸೃಷ್ಟಿಯಲ್ಲಿ ಅವ್ರು ಹೇಳ್ತಾರೆ ನೋಡಿ, ಇಲ್ಲಿ ನಾವು ಕೆಳಗಡೆ ಬಿದ್ದರೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಅಮ್ಮ, ತಾಯಿ, ಅವ್ವ ಅಂತ ಹೇಳ್ತೀವಲ್ವ. ಈಗ ಮಾಡ್ರೆ ನಿಜ ಆಗ್ಬಿಟ್ಟಿದೆ ಅಲ್ವಾ? ಅಲ್ವಮ್ಮ? ನಮ್ಮ ಭಾಷೆಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ನಮ್ಮ ಕನ್ನಡವನ್ನು ನಾವು ಬೆಳೆಸ್ಕೋಬೇಕಲ್ವಾ? ಬರದಂತೆ ಬೆಳೆಸುವ ಭಾಷೆ, ಸಿರಿವಂತ ಬರಹದ ಭಾಷೆ ಕನ್ನಡ. ನಮ್ಮ ಕನ್ನಡ ಕಸ್ತೂರಿ ಕನ್ನಡ. ದ್ರಾವಿಡ ದೊಡಲಲ್ಲಿ ಅಣುವಾಗಿ ಕಣವಾಗಿ ನರನಳಿಸಿ ಉದಯಿಸಿದ ಚೆಲುವಿನ ಕನ್ನಡ. ಚಿಂತಕ ಕುವೆಂಪು, ನಾದಲೋಕದ ಬೇಂದ್ರೆ, ಗೋವಿಂದ ಪೈ, ಗಟ್ಟಿಯ ಗುಂಡಪ್ಪ ಹುಟ್ಟಿ ಹಾಕಿದ ಕನ್ನಡಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ಹುಟ್ಟಿದೆಯಪ್ಪ, ನಿಂತಿದೆಯಪ್ಪ ಅಲ್ವಾ? ಅಂತದ್ದನ್ನ ನಾವು ಬರಿಬಾರ್ದು. ಪ್ರಪಂಚದ ಜನರು ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ ನೋಡಿ, ಇದು ಬೇರೆ ಮಂತ್ರಿದಲ್ಲಿ ಬರುತ್ತೆ. ನಾವು ಪ್ರಪಂಚದಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಅದನ್ನ ಒಂದು ಗೀತೆಯ ಮುಖ್ಯನ ನಿಮಗೆ ಈಗ ಭೂಮಿ ಯಾವಾಗಲೂ ತೆರೆದಿರಲಿ, ಭೂಮಿ ಯಾವಾಗಲೂ ತೆರೆದಿರಲಿ, ಜನರು ಯಾವಾಗಲೂ ನಿರ್ಭಯವಾಗಿರಲಿ, ಆಮೇಲೆ ದುರ್ಜನರು ನಾಶವಾಗಲಿ, ದುರ್ಜನರು ನಾಶವಾಗಲಿ. ನಾವು ಹಾಗಾದ್ರೆ ಭರತ ಮುನಿಯವರು ಹೇಳುವ ತರದಲ್ಲೇ ನಾವು ಪ್ರಪಂಚದ ಜನರು ಹೇಗಿರ್ಬೇಕು, ಇಡೀ ಪ್ರಪಂಚದ ಜನರು ಹೇಗಿರ್ಬೇಕು, ಜಾತಿ ಕುಲ ಬಡವ ಶ್ರೀಮಂತ ಎಲ್ಲರನ್ನು ಬಿಟ್ಟು ನಾವೆಲ್ಲರೂ ಒಟ್ಟಾಗಿ
ಒಂದೇ ಕುಟುಂಬದ ತರ ಇರಬೇಕು ಅಂದ್ರೆ ನಾವು ಏನು ಮಾಡಬೇಕು? ಎಲೆ ಅಡಿಕೆ ಸುಣ್ಣ ಬೇರೆ ಬೇರೆ ಅನ್ನ, 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 ಒಟ್ಟಿಗೆ ಅಗಿದರೆ ಒಟ್ಟಿಗೆ ಒಟ್ಟಿಗೆ ಅಗಿದರೆ ಒಟ್ಟಿಗೆ ಆಗಿದರೆ ಬರುವುದೊಂದೇ ಬಣ್ಣ, ಬರುವುದೊಂದೇ ಬಣ್ಣ, ಬರುವುದೊಂದೇ ಬಣ್ಣ. ಬರುವುದೊಂದೇ ಬಣ್ಣ. ನಾವು ಬಾಳಬೇಕು ಹೇಗೋ ಹಾಗೆ ಬಾಳಬೇಕು, ನಾವು ಬಾಳಬೇಕು ಹಾಗೆ ನೀವು ಬಾಳಬೇಕು, ನಾವು ಬಾಳಬೇಕು ಹಾಗೆ ನೀವು ಬಾಳಬೇಕು, ನಾವು ಬಾಳಬೇಕು ಹಾಗೆ ನೀವು ಬಾಳಬೇಕು, ಜಗದೊಳು ಎಲ್ರು ಬಾಳಬೇಕು, ಜಗದೊಳು ಇರಬೇಕು, ಜಗದೊಳು ಎಲ್ರು ಬಾಳಬೇಕು, 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 ಜಗದೊಳು ಎಲ್ರು ಬಾಳಬೇಕು. ಮನೆಯೇ ನಾವು ನಮ್ಮ ಕೆಜೆಜೆ ರಂಗ ತಂಡದಿಂದ ಒಂದು ಕಿರು ನಾಟಕ, ಅದರಲ್ಲಿ ಇಲ್ಲಿ ಸಾಕಷ್ಟು ವಿಚಾರಧಾರೆಗಳಿವೆ ಅಲ್ವೇ ಯಜಮಾನ್ರೆ? ನಾವು ಯಾಕೆ ಅಂತ ಹೇಳಿದ್ರೆ ಬೀದಿ ಬದಿಗಳಲ್ಲಿ ಹೋಗಿ ಜನ ಸಂದಣಿ ಇರುವ ಜಾಗಗಳಲ್ಲೂ ನಾವು ಪ್ರೊಸೀನಿಯಂ ಏನ್ ರಂಗ ವೇದಿಕೆಗಳನ್ನು ಮಾಡ್ತೀವಿ ಹಾಗೆ ಬೀದಿ ನಾಟಕಗಳನ್ನು ಮಾಡ್ತಾ ಬರ್ತಾ ಇದ್ವಿ. ಜನರಿಗೆ ಕೆಲವು ವಿಚಾರಗಳು ತಿಳಿಸಿ, ಕೆಲವರಿಗೆ ವಿಚಾರಗಳು ಗೊತ್ತಿರಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು ಬಹಳ ಬೇಗ ಮೋಸ ಹೋಗ್ತಾ ಇರೋದು ಈ ಮೊಬೈಲ್ ಇದ್ದಾರೆ ಅಲ್ವೇ? ಅದಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದ್ರ ಸಲುವಾಗಿ ಈಗ ನಿಮಗೆ ತೋರಿಸ್ತಂತ ಕಿರು ಪ್ರದರ್ಶನದಲ್ಲಿ ನಾವು ಹೇಳಿದ್ದು ಭರತನಾಟ್ಯ ಶಾಸ್ತ್ರದಲ್ಲಿ ಭರತ ಮುನಿಯವರು ಏನ್ ಹೇಳಿದ್ದಾರೆ, ನಮ್ಮ ಪ್ರಪಂಚ ಜನರು ಯಾವ ರೀತಿ ಇರಬೇಕು, ನವರಸಗಳನ್ನು ಬರೆದಿದ್ದಾರೆ, ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಜೊತೆಗೆ 6 ಬಗೆಯ ನಗೆಗಳಿದೆ, ಅಭಿನೇತೆಯಲ್ಲಿ 4 ಪ್ರಕಾರಗಳಿದೆ. ಅದೆಲ್ಲವನ್ನು ಯಾವ್ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಒಬ್ಬ ನಾಟ್ಯಶಾಸ್ತ್ರವನ್ನ ಓದಿ ತಿಳಿದಂತವನು ಉತ್ತಮ ಅಭಿನಯ ಪಟು ಆಗ್ತಾನೆ ಅನ್ನೋದನ್ನ ಈ ಒಂದು ಕಿರು ನಾಟಕದಲ್ಲಿ ನಿಮ್ಮ ಮಡಿಲಲ್ಲಿ ಸಂಕ್ಷಿಪ್ತವಾಗಿ ನಾವು ನಿಮ್ಮ ಮಡಿಲಿಗೆ ಅರ್ಪಿಸಿದ್ದೇವೆ. ಇಷ್ಟೇತ ಕೊನೆಯದಾಗಿ ನಾವು ಹೋಗಿ ಬರುವೆವು ನಮಸ್ಕಾರ, ಮಾಡಬೇಡಿ ತಿರಸ್ಕಾರ, ನಮಗೆ ಬೇಕು ನಿಮ್ಮಯ ಪುರಸ್ಕಾರ. ಕಲಾಭಿಮಾನಿಗಳೇ, ನಮ್ಮ ನಲ್ಮಯ ಪ್ರೇಕ್ಷಕರೇ, ನೀವಿದ್ದರೆ ನಾವು, ನಮ್ಮ ದೇವರೇ ನೀವು. ತನು ಮನ ಧನ ನೀಡಿ ನಮ್ಮ ನಡೆಯುವಂತೆ ಮಾಡಿದ್ದೆಲ್ಲರಿಗೂ ನಮಸ್ಕಾರ. ನಾವು ಹೋಗಿ ಬರುವೆವು ನಮಸ್ಕಾರ, ಮಾಡಬೇಡಿ ತಿರಸ್ಕಾರ, ನಮಗೆ ಬೇಕು ನಿಮ್ಮಯ ಪುರಸ್ಕಾರ, ಪುರಸ್ಕಾರ, ಪುರಸ್ಕಾರ.